ಎಸ್ ತೆಗಿರಿ ವಾಕ್ಯವನ್ನ. ಅಲ್ಲೆಲ್ಲೂಯಾ. ರೋಮಾಪುರ ಗ್ರಂಥ 1 ಕೊರಿಂಥ 10:11, 1 Corinthians chapter 10:11, 1 ಕೊರಿಂಥ 10:11. ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿದೆ ಮತ್ತು ಯುಗಾಂತ್ಯಕ್ಕೆ ಬಂದಿರುವ ನಮಗೆ ಬುದ್ಧಿವಾದಗಳಾಗಿ ಬರೆದಿದೆ. ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ एचरिக்கையாகவில்லை. हालेलुया. प्रभु आज हमारा बीच में पुराना नियम, पुराना अध्याय मतलब उत्पत्ति से मलकिया तक क्यों हमारा हाथ में दिया, क्यों हमारा हाथ में दिया प्रभु? हम नया नियम आदमी, प्रभु का यीशु में सभा हुआ आदमी, बाप पुराना नियम क्यों हमारा हाथ में प्रभु दिया? वो ये वचन आज ಇವತ್ತು ಏನು ವಾಕ್ಯ ಅಂದ್ರೆ, ದೇವರು ಹಳೆ ಒಡಂಬಡಿಕೆಯನ್ನ ಯಾಕೆ ನಮ್ಮ ಕೈ ಕೊಟ್ಟಿದ್ದಾರೆ? ಹಳೆ ಒಡಂಬಡಿಕೆಯನ್ನ ದೇವರು ನಮಗೆ ಕೊಟ್ಟಿರೋ ಉದ್ದೇಶ ಏನು? ಆತನ ಆಲೋಚನೆ ಏನು ಹೇಳ್ತದೆ ಹೊಸ ಒಡಂಬಡಿಕೆ ಅದ್ರ ಬಗ್ಗೆ? ಯಾಕೆ ಅವ್ರ ಕಾರ್ಯಗಳು, ಅವ್ರ ಕ್ರಿಯೆಗಳು, ಅವ್ರ ಒಳ್ಳೆಯದು, ಹಳೆ ಒಡಂಬಡಿಕೆ ಭಕ್ತರು ಕೆಟ್ಟದ್ದು ಒಳ್ಳೆಯದು, ಹಳೆ ಒಡಂಬಡಿಕೆ ಭಕ್ತರು ಒಳ್ಳೆಯದು, ಹಳೆ ಒಡಂಬಡಿಕೆ ಭಕ್ತರು ಕೆಟ್ಟದ್ದು. ಹಲ್ಲೆಲೂಯಾ. ಪರಿಶುದ್ಧರ ಬಗ್ಗೆ, ನೀತಿವಂತರ ಬಗ್ಗೆ, ಅಪವಿತ್ರ ಬಗ್ಗೆ ಹಳೆ ಒಡಂಬಡಿಕೆಯಲ್ಲಿ ಬರೆದು ದೇವರು ಕೊಟ್ಟಿದ್ದಾನೆ. ಕಾರಣ ಏನು ಉದ್ದೇಶ? ಯಾಕೆ ದೇವರು ನಮ್ಮ ಕೈ ಕೊಟ್ಟಿದ್ದಾನೆ? ಹೊಸ ಒಡಂಬಡಿಕೆ ಮಾತ್ರ ಕೊಡಬಹುದಲ್ವಾ? नया नियम खाली देने वाले पड़ेगा ना, क्यों नया पुराना नियम दिया? ಯಾಕೆ ಹಳೆ ಒಡಂಬಡಿಕೆ ದೇವರು ನಮಗೆ ಕೊಟ್ಟಿದ್ದಾರೆ? ಮೊದಲನೇ ವಾಕ್ಯ ನೀವು ಓದಿದ್ರಿ, ಅವರು ಅಂದ್ರೆ ಇಸ್ರಾಯೇಲರು ಅಥವಾ ಹಳೆ ಒಡಂಬಡಿಕೆಯವರು. ಮತ್ತೊಂದು ಸಾರಿ ವಾಕ್ಯವನ್ನು ಓದಿ ಗಟ್ಟಿಯಾಗಿ ಜೋರಾಗಿ. ಹಲ್ಲೆಲೂಯಾ. ಅವರಿಗೆ ಅಂದ್ರೆ ಇಸ್ರಾಯೇಲರಿಗೆ ಸಂಭವಿಸಿದ, ಇಸ್ರಾಯೇಲರ ಜೀವಿತದಲ್ಲಿ ನಡೆದಂತ ಸಂಗತಿಗಳು, ಇಸ್ರಾಯೇಲರ ಜೀವನದಲ್ಲಿ ನಡೆದಂತ ನಿದರ್ಶನಗಳು, ಇಸ್ರಾಯೇಲರ ಜೀವನದಲ್ಲಿ ನಡೆದಂತ ಕಾರ್ಯಗಳು, ಹಳೆ ಒಡಂಬಡಿಕೆಯಲ್ಲಿ ನಡೆದಂತ ತಪ್ಪುಗಳು, ಒಪ್ಪುಗಳು, ಒಳ್ಳೆಯದು, ಕೆಟ್ಟದ್ದು, ಪರಿಶುದ್ಧತೆ, ಅಪವಿತ್ರತೆ, ದೇವರ ವಾಕ್ಯಕ್ಕೆ ಪರವಾಗಿ ವಿರುದ್ಧವಾಗಿ, ದೇವರ ಚಿತ್ತಾನುಸಾರ, ದೇವರ ಚಿತ್ತದಿಂದ ಜರುಗಿರೋ ಕಾರ್ಯಗಳಿರಲಿ, ಕ್ರಿಯೆಗಳಿರಲಿ, ಆಮೇಲೆ ನಿದರ್ಶನ ರೂಪವಾಗಿ ನಮಗೆ ಹಳೆ ಒಡಂಬಡಿಕೆ ಕಾರ್ಯಗಳು ನಿದರ್ಶನ. ಫಾರ್ ಎಕ್ಸಾಂಪಲ್, ಆದಾಮ ಈ ಹಣ್ಣನ್ನು ತಿನ್ಬೇಡ ತಿಂದ. ಹಲ್ಲೆಲೂಯಾ. ಅವ್ವ ತಿನ್ಬೇಡ ಅಂತ ಹೇಳಿದ್ರು ಕೂಡ ಹಣ್ಣನ್ನ ತಿಂದ್ರು. ನಮಗೂ ಕೂಡ ಇವತ್ತು ದೇವರ ವಾಕ್ಯ, ಇದು ತಿನ್ಬೇಡ, ಇದು ತಿನ್ನು, ಇದು ವಿಗ್ರಹ ಆರಾಧನೆಗೆ ಮಾಡಿ ತಿನ್ಬೇಡ, ಇದು ಕೆಟ್ಟದ್ದು ಕುಡಿಬೇಡ, ತಿನ್ಬೇಡ ಅಂತ ದೇವರು ಹೇಳಿದ್ದಾರೆ. ನಾವು ತಿಂದು ಹಂಗೆ ಕುಡಿಬಾರ್ದು ಅಂತ ಹೇಳಿ ನಿದರ್ಶನ. ಲೋಟನ ಹೆಂಡತಿಗೆ ದೇವರು ಹೇಳಿದ್ರು, ನೀನು ಹಿಂದಕ್ಕೆ ತಿರುಗಿ ನೋಡ್ಬೇಡ, ನೀನು ಹಿಂದಕ್ಕೆ ತಿರುಗಿ ನೋಡ್ಬೇಡ. ಆಕೆ ಏನ್ ಮಾಡಿದ್ರು? ನೋಡ್ಬಿಟ್ರು. ನಮಗೇನಿದೆ ಹೊಸ ಒಡಂಬಡಿಕೆಯಲ್ಲಿ? ನೇಗಿಲ ಮೇಲೆ ಕೈ ಹಾಕಿ ಹಿಂದಕ್ಕೆ ನೋಡಬಾರ್ದು. ದೇವರ ಮಗುವಾಗಿ, ದೇವರ ಮಗನಾಗಿ, ಕ್ರಿಸ್ತು ಆಗಿ, ಕ್ರಿಸ್ತುಗಾಗಿ ಜೀವಿಸಬೇಕು, ಕ್ರಿಸ್ತುವಲ್ಲೇ ಸಾಯಬೇಕು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಚೆನ್ನಾಗಿ ಗಮನಿಸಿ, ಮನಸ್ಸು ಕೊಟ್ಟು ಕೇಳಿ. ಅವರು
परंतु ये सब उन पर मतलब इस्राएल हमारा मतलब क्रिश्चियन, पुराना नियम वाला, नया नियम वाला। लिखे गए। हालेलूया। ಚೆನ್ನಾಗಿ ಕೇಳಿ, ಅವರ ಕಾರ್ಯಗಳು, ಅವರ ಕೃತ್ಯಗಳು, ಅವರು ಮಾಡಿದ ಒಳ್ಳೆಯದು, ಅವರು ಮಾಡಿದ ಕೆಟ್ಟದ್ದು, ಅವರು ನಡೆಸಿದ ಕಾರ್ಯಗಳು, ಕ್ರಿಯೆಗಳು ನಮಗೆ ದೃಷ್ಟಾಂತವಾಗಿದೆ. ಅಲ್ಲಿಂದ ಕಂಟಿನ್ಯೂ ಮಾಡಮ್ಮ. ಯುಗಾಂತಕ್ಕೆ ಬಂದಿರುವ ನಮ್ಮನ್ನ ನಮಗೆ ಬುದ್ಧಿವಾದಗಳು, ಹಳೆಯ ಒಡಂಬಡಿಕೆಯಲ್ಲಿ ಮಾಡಿರೋ ತಪ್ಪುಗಳನ್ನ, ಹಳೆಯ ಒಡಂಬಡಿಕೆ ಭಕ್ತರು ಮಾಡಿರೋ ತಪ್ಪುಗಳನ್ನ, ಹಳೆಯ ಒಡಂಬಡಿಕೆ ದೇವರ ಮಕ್ಕಳು ಮಾಡಿರೋ ತಪ್ಪುಗಳನ್ನ, ನಿಷ್ಪಾಪ ಯುಗದಲ್ಲಿ ನಂತರ ಬಂದಿರೋಂಥ ಮಾಡಿರೋ ತಪ್ಪುಗಳನ್ನ ನೀವು ಮಾಡಬೇಡಿ. ನೋವಿನ ಕಾಲದಲ್ಲಿ ಜನರು ಮಾಡಿರೋ ತಪ್ಪುಗಳನ್ನ ನೀವು ಮಾಡಬೇಡಿ. ಅಬ್ರಾಹ್ಮನ ಕಾಲದಲ್ಲಿ, ಮೋಶೆ ಕಾಲದಲ್ಲಿ, ಪ್ರವಾದಿಗಳ ಕಾಲದಲ್ಲಿ, ನ್ಯಾಯಸ್ಥಾಪಕರ ಕಾಲದಲ್ಲಿ, ಯಾಜಕರ ಕಾಲದಲ್ಲಿ ಅವರು ಮಾಡಿರೋ ತಪ್ಪುಗಳನ್ನ ನೀವು ಮಾಡಬೇಡಿ. ಹಲ್ಲೆಲೂಯಾ. ಅವ್ರು ಮಾಡಿರೋ ಅನ್ಯಾಯವನ್ನ, ಅವ್ರು ಮಾಡಿರೋ ಅಕ್ರಮವನ್ನ, ಅವ್ರು ಮಾಡಿರೋ ಒಳ್ಳೆಯದನ್ನ ನೀವು ಮಾಡಿ. ಅವ್ರು ಮಾಡಿರೋ ಕೆಟ್ಟದನ್ನ ನೀವು ಮಾಡಬೇಡಿ. ಅವ್ರು ಮಾಡಿರೋ ಒಳ್ಳೆಯದನ್ನ ನೀವು ಮಾಡಿ, ಅವ್ರು ಮಾಡಿರೋ ಕೆಟ್ಟದ್ದನ್ನ ನೀವು ಮಾಡಬೇಡಿ. ಬುದ್ಧಿವಾದಗಳು, ಹುಷಾರ್, ಜಾಗ್ರತೆ. ಹಳೆಯ ಒಡಂಬಡಿಕೆ ಮಿಸ್ಟೇಕ್ ನಿನ್ನಲ್ಲಿ ನಡಿಬಾರದು. ಹಳೆಯ ಒಡಂಬಡಿಕೆ ತಪ್ಪುಗಳು ನಿನ್ನಲ್ಲಿ ನಡಿಬಾರದು. ಹಳೆಯ ಒಡಂಬಡಿಕೆ ಮಾಡಿರೋ ತಪ್ಪುಗಳು ನೀನು ಮಾಡಬಾರದು. ಏನ್ ಮಾಡಿದ್ರು ಅವರು? 1, ವಿಗ್ರಹ ಆರಾಧನೆ ಮಾಡೋದು. 2, ದೇವರನ್ನ ಕೋಪ ಎಬ್ಬಿಸೋದು. 3, ವ್ಯಭಿಚಾರ ಮಾಡೋದು. 4, ಬಲಿಗಳನ್ನು ಅರ್ಪಿಸೋದು. 5, ಮೋಸ ಮಾಡೋರಾಗಿದ್ದು, ಎಡೆಗಳನ್ನ ಹಾಕೋರಾಗಿದ್ದು, ಗುಣಗುಟ್ಟೋರಾಗಿದ್ದು, ಆಮೇಲೆ ಕುಣಿದು ಕುಪ್ಪಳಿಸಿ ವಿಗ್ರಹಗಳ ಮುಂದೆ ಎಡೆ ಹಾಕಿ ತಿಂದು ಕುಣಿಯೋರಾಗಿದ್ರು. 6, 9, ದೇವರನ್ನ ಪರೀಕ್ಷಿಸೋರಾಗಿದ್ರು ಇಸ್ರಾಯೇಲರು, ಹಳೆಯ ಒಡಂಬಡಿಕೆಯವರು. 10, ಸೂರ್ಯ, ಚಂದ್ರ, ನಕ್ಷತ್ರಗಳನ್ನ ಪೂಜಿಸೋರಾಗಿದ್ರು. ಸರ್ಪ, ಪಕ್ಷಿ, ಜಾತಿ, ಪ್ರಾಣಿಗಳನ್ನ, ಮನುಷ್ಯರನ್ನ ಆರಾಧಿಸೋರಾಗಿದ್ರು. ನೀವು ಮಾಡಬೇಡಿ. ನಿಮಗೆ ಬುದ್ಧಿ ಮಾತು, ನಿಮಗೆ ತಿಳುವಳಿಕೆ ಮಾತು, ನಿಮ್ಗೆ ಎಚ್ಚರಿಕೆ ಮಾತುಗಳು, ಅವ್ರು ಮಾಡಿದ ಮಿಸ್ಟೇಕ್ ಅನ್ನ, ಅವ್ರು ಮಾಡಿದ ತಪ್ಪುಗಳನ್ನ ನೀವು ಮಾಡಬೇಡಿ. ಹಲ್ಲೆಲೂಯಾ. ದೇವರ ಆಜ್ಞೆಯನ್ನ ಮೀರೋರಾಗಿದ್ದು, ಅವಿಧೇಯರಾಗಿದ್ದು, ಚಪಲಚಿತ್ತರಾಗಿದ್ದು, ದ್ರೋಹಿಗಳಾಗಿದ್ದು, ಮಕ್ಕಳನ್ನ ಬಲಿ ಕೊಡೋರಾಗಿದ್ದು, ಹಿಂದಕ್ಕೆ ಹೋಗೋರಾಗಿದ್ದು, ಐಗುಪ್ತ ದೇಶವನ್ನ ತಿರುಗಿ ವಾಪಸ್ ಹೋಗ್ತೀನಿ ಅಂತ ಹೇಳಿದ್ರು. ಆಮೇಲೆ ಆದಮ ಅಪ್ಪಣೆಯನ್ನು ಮೀರಿ ಅವಿಧೇಯನಾದ, ಅವಳು ಅಪ್ಪಣೆಯನ್ನು ಮೀರಿ ಅವಿಧೇಯನಾದಳು. ಕಾಯಿನನು ಕೊಲೆಗಾರ ಆದ, ಕೋಪ ಮಾಡಿಕೊಂಡ. ಇದೆಲ್ಲ ನೀವು ಮಾಡಬೇಡಿ. ಈ ತಪ್ಪುಗಳೆಲ್ಲ ನೀವು ಮಾಡಬೇಡಿ. ದಾವೀದನು ಮಾಡಿದ್ದು ಒಳ್ಳೆಯದನ್ನ ಮಾಡಿ, ದಾವೀದನು ಮಾಡಿದ್ದು ಕೆಟ್ಟದ್ದನ್ನ ನೀವು ಮಾಡಬೇಡಿ. ನಿಮಗೆ ನಿದರ್ಶನ, ನಿಮಗೆ ಬುದ್ಧಿ ಮಾತುಗಳು, ನಿಮಗೆ ಎಚ್ಚರಿಕೆ ಮಾತುಗಳು. ಪ್ರೈಸ್ ದ ಲಾರ್ಡ್. ಯುಗಾಂತಕ್ಕೆ ಬಂದಿರೋ ನಿಮಗೆ देव बड़ो हत्र आगे समय, प्रभु आने वाला समय बहुत समीप हो गया। इस समय में तुम बहुत बुद्धि से, बहुत ध्यान से, बहुत भक्ति से, बहुत डर से रहना पड़ेगा। ನೀವು ತುಂಬಾ ಭಯದಿಂದ, ಭಕ್ತಿಯಿಂದ, ಪೂರ್ಣ ವಿಧೇಯದಿಂದ, ಪೂರ್ಣ ಭಯಭಕ್ತಿಯಿಂದ ನೀವು ನಡ್ಕೋಬೇಕು. ಹಳೆಯ ಒಡಂಬಡಿಕೆಯಲ್ಲಿ ನಡೆದಿರೋ ಮಿಸ್ಟೇಕ್ಗಳು, ಹಳೆಯ ಒಡಂಬಡಿಕೆಯಲ್ಲಿ ಮಾಡಿರೋ ತಪ್ಪುಗಳು, ಹಳೆಯ ಒಡಂಬಡಿಕೆಯಲ್ಲಿ ನಡೆದಿರೋ ಅನ್ಯಾಯಗಳು ನೀವು ಮಾಡಬಾರ್ದು. ಇನ್ನು ಏನ್ ಮಾಡಿದ್ರು? ಸೌಲ ದೇವರಿಗೆ ಅವಿಧೇಯನಾದ, ನೀನಾಗಬೇಡ. ಅರಸುಗಳು ದೇವರ ಚಿತ್ತಕ್ಕೆ ವಿರೋಧವಾಗಿ ನಡೆದ್ರು, ನೀವು ದೇವರ ಚಿತ್ತಕ್ಕೆ ವಿರೋಧವಾಗಿ ನಡೆಯಬೇಡಿ. ನ್ಯಾಯಾಧಿಪತಿಗಳು ತಪ್ಪಿ ಹೋದ್ರು, ನೀವು ತಪ್ಪಿ ಹೋಗಬೇಡಿ. ಪ್ರವಾದಿಗಳು ದೇವರ ಚಿತ್ತವನ್ನು ನೆರವೇರಿಸುವುದರಲ್ಲಿ ಕೆಲವರು ಹಿಂದಕ್ಕೆ ಹೋದ್ರು, ನೀವು ಹಿಂದಕ್ಕೆ ಹೋಗಬೇಡಿ. ದೇವರ ಚಿತ್ತವನ್ನು
ಲಂಚವನ್ನ ತಗೊಂಡು ಆಮೇಲೆ ನ್ಯಾಯವನ್ನ ತೀರಿಸ್ತಾ ಇದ್ರು. ನೀವು ಹಂಗ್ ಮಾಡಬೇಡಿ, ನೀವು ಎಚ್ಚರವಾಗಿರಿ. ಹಲ್ಲೆಲೂಯ. ದೇವರ ಭಯವಿಲ್ಲದವರಾಗಿದ್ರು ಕೆಲವರು. ನೀವು ದೇವರಿಗೆ ಭಯಪಡಿ. ದೇವರ ಭಕ್ತಿ ಇಲ್ಲದವರಾಗಿದ್ರು. ನೀವು ದೇವರಿಗೆ ಭಕ್ತಿಯನ್ನು ತೋರಿಸೋರಾಗಿರಿ. ನೀಚ ಲಾಭವನ್ನ ನೋಡೋರಾಗಿದ್ರು ಹಳೆ ಒಡಂಬಡಿಕೆಯಲ್ಲಿ ಕೆಲವರು. ನೀವು ನೀಚ ಲಾಭವನ್ನ, ಕೆಟ್ಟ ಲಾಭವನ್ನ, ಲಂಚವನ್ನ ತಗೋಬೇಡ. ದೇವ್ರ ಮಕ್ಕಳು ಲಂಚ ತಗೊಂಬಾರ್ದು. ದೇವ್ರ ಮಕ್ಕಳು ಬಡ್ಡಿ ತಗೊಂಬಾರ್ದು. ದೇವ್ರ ಮಕ್ಕಳು ಅನ್ಯಾಯವಾಗಿ ಯಾರ ಹತ್ರನೂ ಮೋಸವಾಗಿ ದುಡ್ಡನ್ನು ತಗೊಂಬಾರ್ದು. ಗೊತ್ತಿಲ್ವಾ? ಗೊತ್ತಿದ್ರು ನಾಮೇನ ಕಟ್ಟಿ ಒಂದೇ ಸಾರಿಯಲ್ಲಿ ಎಲ್ಲರೂ ಪೇತ್ರಗಳ ಬಳಿಗೆ ಹೋಗೋರಾಗಿದ್ರು ಅವರು ಪೇತ್ರಗಳ ಹತ್ರ ಹೋಗಿ ಸತ್ತಿರೋನ್ನ ವಿಚಾರಿಸ್ತಾ ಇದ್ರು, ಜ್ಯೋತಿಷ್ಯ ಕೇಳ್ತಾ ಇದ್ರು, ಕೈ ತೋರಿಸ್ತಾ ಇದ್ರು. ದೇವ್ರ ಮಕ್ಕಳು ಜ್ಯೋತಿಷ್ಯ ಕೇಳೋದು, ಕೈ ತೋರಿಸೋದು, ಅಷ್ಟಲಾಗ ಕೇಳೋದು, ಶಾಸ್ತ್ರ ಕೇಳೋದು, ಕಣಿ ಕೇಳೋದು ದೇವ್ರ ಮಕ್ಕಳು ಮಾಡಬಾರ್ದು. ಇವತ್ತು ಕ್ರಿಶ್ಚಿಯನ್ ಆಗಿ ಯಾರನ್ನ ಮಾಡಿದ್ರೆ, ದೇವರ ಮಕ್ಕಳಾಗಿ ಯಾರನ್ನ ಮಾಡಿದ್ರೆ ಆಮೇಲೆ ಕೆಲವು ಇಸ್ರಾಯೇಲ್ ಮಾಡಿದಂಗೆ ಸಮಾನವಾಗ್ಬಿಡ್ತದೆ. ಹಲ್ಲೆಲೂಯಾ. ಎಚ್ಚರವಾಗಿರಿ. ಯಾಕೆ ಹಳೆ ಒಡಂಬಡಿಕೆ ದೇವರು ನಮ್ಮ ಕೈ ಕೊಟ್ಟಿರೋದು? ಹೊಸ ಒಡಂಬಡಿಕೆ ಮಾತ್ರ ಕೊಡಬಹುದಾಗಿತ್ತಲ್ವಾ? ಹಳೆ ಒಡಂಬಡಿಕೆ ಯಾಕೆ ಕೊಟ್ಟಿದ್ದಾರೆ ಗೊತ್ತಾಗ್ತಾ ಇದೆಯಲ್ಲ? ಹಳೆ ಒಡಂಬಡಿಕೆಯವರು ಮಾಡಿದ ತಪ್ಪುಗಳು, ನ್ಯಾಯಾಧಿಪತಿಗಳು ಮಾಡಿದ ತಪ್ಪುಗಳು, ಪ್ರವಾದಿಗಳು ಮಾಡಿದ ತಪ್ಪುಗಳು, ಯಾಜಕರು ಮಾಡಿದ ತಪ್ಪುಗಳು, ಲೇವಿಯರು ಮಾಡಿದ ತಪ್ಪುಗಳು, ಇಸ್ರಾಯೇಲ್ ಮಾಡಿದ ತಪ್ಪುಗಳು, ಆಮೇಲೆ ನೋವನ ಆ ಕಡೆ ಈ ಕಡೆ ಜನಗಳು ಮಾಡಿದ ತಪ್ಪುಗಳು, ಅಬ್ರಾಹ್ಮ ಆ ಕಡೆ ಈ ಕಡೆ ಜನಗಳು ಮಾಡಿದ ತಪ್ಪುಗಳು ನೀವು ಮಾಡಬೇಡಿ, ನೀವು ನಡೆಸಬೇಡಿ. ಹುಷಾರ್, ಕೇರ್ಫುಲ್. ಹಲ್ಲೆಲೂಯಾ. ನೀವೇನ ಮಾಡಿದ್ರೆ ಇದು ನಿಮ್ಮ ಕೈಗೆ ಫುಲ್ ಬೈಬಲ್ ಇದೆ. ನಮ್ಮ ಹತ್ರ ಇರೋದು ಏನ್ ಬೈಬಲ್? ಫುಲ್ ಬೈಬಲ್. ಇಸ್ರಾಯೇಲ್ ಹತ್ರ ಇರೋದು ಹಾಫ್ ಬೈಬಲ್, ನಮ್ಮ ಹತ್ರ ಇರೋದು ಫುಲ್ ಬೈಬಲ್. ಫುಲ್ ಬೈಬಲ್ ಅನ್ನು ಯಾಕೆ ಕೊಟ್ಟಿದ್ದಾರೆ? ದೇವರು ನಮ್ಮ ಕೈಗೆ ಫುಲ್ ಬೈಬಲ್ ಅನ್ನು ಓದ್ಕೊಂಡು ಕಂಪ್ಲೀಟ್ಲಿ ಅದರಲ್ಲಿರೋ ತಪ್ಪುಗಳನ್ನ, ಅದರಲ್ಲಿರೋ ಮಿಸ್ಟೇಕ್ಗಳನ್ನ ನೀವು ಮಾಡಬೇಡಿ. इसमें क्या मिस्टेक है आप मत करो. पुराना नियम में आपने क्या किया मिस्टेक, तकलीफ आप मत करो. आप बहुत डर से, भक्ति से प्रभु को आराधना करने पड़ेगा. ನೀವು ದೇವರನ್ನ ತುಂಬಾ ಭಯದಿಂದ, ತುಂಬಾ ಭಕ್ತಿಯಿಂದ ನೀವು ಆರಾಧನೆ ಮಾಡಬೇಕಾಗುತ್ತೆ. ಹಲ್ಲೆಲೂಯಾ. ಉದಾಹರಣೆ ಎಕ್ಸಾಂಪಲ್, ಮೋಶೆ ದಶಾಜ್ಞೆಗಳನ್ನು ತಗೊಂಡ್ಬರೋದಕ್ಕೆ ಮೇಲ್ಗಡೆ ಸೀನಾಯಿ ಬೆಟ್ಟದಲ್ಲಿದ್ದ 40 ದಿನಗಳು. ಆಮೇಲೆ ಆ 40 ದಿನಗಳ ಒಳಗಡೆ ಏನ್ ಮಾಡಿದ್ರು? ಇಸ್ರಾಯೇಲು ಕೆಳಗಡೆ ಬಸವನನ್ನ ಮಾಡಿಕೊಂಡು ಕುಣಿದು ಎಡೆ ಹಾಕಿ, ಇದೇ ನಮ್ಮನ್ನ ಐಗುಪ್ತದಿಂದ ಕರ್ಕೊಂಡ್ ಬಂದಿದ್ದು. ಏನಂದ್ಬಿಟ್ರು? ಯಾರು ಕರ್ಕೊಂಡ್ ಬಂದಿದ್ದ ಐಗುಪ್ತದಿಂದ? ಇಸ್ರಾಯೇಲ್ ದೇವರು, ಯೆಹೋವ ದೇವರು, ಅಬ್ರಹಾಮ, ಇಸಾಕ, ಯಾಕೋಬಿನ ದೇವರು. ಇವ್ರೇನಂದ್ಬಿಟ್ರು? ನಮ್ಮನ್ನ ಕರ್ಕೊಂಡ್ ಬಂದಿದ್ದು ಈ ಬಸವನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವಾಗ ದೇವರಿಗೆ ಕೋಪ ಬಂತು, ದೇವರಿಗೆ ಬೇಜಾರಾಯಿತು. 3,000 ಮಂದಿ ಸತ್ತರು. ಎಷ್ಟು ಸಾವಿರ ಮಂದಿ? 3,000 ಮಂದಿ ಕೊಲಾಪ್ಸ್. ಹಲ್ಲೆಲೂಯಾ. ಆಮೇಲೆ ಇವತ್ತು ನಾವು ವಿಗ್ರಹ ಆರಾಧನೆ ಮಾಡಬಾರ್ದು ಅಂತ ಬರ್ದಿಟ್ಟಿದೆ. ನಾವು ವಿಗ್ರಹಗಳ ಬಳಿಗೆ ಹೋಗಬಾರ್ದು. ಹಾಗೆ ಇಸ್ರಾಯೇಲ್ ನಡ್ಕೊಂಡು ಹೋಗುವಾಗ ಮೋಬ್ ಸ್ತ್ರೀಯರ ಹತ್ರ ಹೋಗಿ, ಮೋಬ್ ದೇವರುಗಳ ಹತ್ರ ಹೋಗಿ ಆತ್ಮಿಕ ವ್ಯಭಚಾರ, ಶಾರೀರಿಕ ವ್ಯಭಚಾರ ಮಾಡಿ ಅವತ್ತು ಒಂದು 25,000 ಮಂದಿ ಸತ್ತೋದ್ರು, ರೋಗ ಬಂತು. ಹಲ್ಲೆಲೂಯಾ. ಇವತ್ತು ದೇವ್ರ ಮಕ್ಕಳಾಗಿ ನಾವು ವ್ಯಭಚಾರ ಮಾಡಬಾರ್ದು. ಆತ್ಮಿಕ ವ್ಯಭಚಾರವನ್ನು ಮಾಡಬಾರ್ದು, ಶಾರೀರಿಕ ವ್ಯಭಚಾರವನ್ನು ಮಾಡಬಾರ್ದು. ವಿಗ್ರಹಗಳ ಬಳಿಗೆ ಹೋಗಿ ನಾವು ವ್ಯಭಚಾರವನ್ನು ನಡೆಸಬಾರ್ದು. ಮನುಷ್ಯರ ಹತ್ರ, ಗಂಡಸರ ಹತ್ರ, ಹೆಂಗಸರ ಹತ್ರ ಹೋಗಿ ವ್ಯಭಚಾರ ಮಾಡಬಾರ್ದು. ಅದರ ನಿಮಿತ್ತ ದೇವರಿಗೆ ಕೋಪ ಬರುತ್ತೆ. ಅರಣ್ಯಕಾಂಡ 25ನೇ ಅಧ್ಯಾಯದಲ್ಲಿ ದೇವರು ಇಸ್ರಾಯೇಲ್ ಮೇಲೆ ಕೋಪಗೊಂಡು ಅಲ್ಲಷ್ಟು 1,000 ಮಂದಿಯನ್ನ ಕೊಲ್ಲುತ್ತಾನೆ, ಸಾಯಿಸ್ತಾನೆ. ಓದಿ ಪ್ರೈಸ್. ರೋಮಾಪುರ ಗ್ರಂಥ 15:4, ರೋಮನ್ಸ್ 15:4, ರೋಮನ್ಸ್ 15:4, ರೋಮ 15:4. ಪೂರ್ವದಲ್ಲಿ ಅಂದ್ರೆ
ಪೂರ್ವದಲ್ಲಿ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ, ಬೈಬಲ್ ಸ್ಟಾರ್ಟಿಂಗ್, ಸೃಷ್ಟಿ ಆರಂಭ ಆದ್ಮೇಲೆ, ಮೋಶೆ ಕಾಲದಲ್ಲಿ, ಅಬ್ರಹಾಮ ಕಾಲದಲ್ಲಿ, ಇಸಾಕ ಕಾಲದಲ್ಲಿ, ಯಾಕೋಬ ಕಾಲದಲ್ಲಿ, ಮೋಶೆ ಕಾಲದಲ್ಲಿ, ಯೆಹೋಶುವ ಕಾಲದಲ್ಲಿ, ಅರಸುಗಳ ಕಾಲದಲ್ಲಿ, ಪ್ರವಾದಿಗಳ ಕಾಲದಲ್ಲಿ, ಯಾಜಕರ ಕಾಲದಲ್ಲಿ, ಲೇವಿಯರ ಕಾಲದಲ್ಲಿ, ಹಾಗೆ ನ್ಯಾಯ ಸ್ಥಾಪಕರ ಕಾಲದಲ್ಲಿ. ಆಮೆನ್. ಕಂಟಿನ್ಯೂ ಮಾಡೋಣ. ಪೂರ್ವದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಅಂದ್ರೆ ಆದಿ ಕಾಂಡದಿಂದ ಮತ್ತಾಯ ಗ್ರಂಥದವರೆಗೆ ಬರೆಯಲ್ಪಟ್ಟಿರೋ ಸಂಗತಿಗಳು, ಕಾರ್ಯಗಳು, ಮಾತುಗಳು, ಅಧ್ಯಾಯಗಳು, ವಚನಗಳು ನಮ್ಮನ್ನ ಉಪದೇಶ ಮಾಡೋದಿಕ್ಕೆ. ಮಗನೇ, ಇದು ಮಾಡಬೇಡ, ಇದು ತಿನ್ಬೇಡ, ಇದು ನೋಡ್ಬೇಡ, ಇದು ಮುಟ್ಟಬೇಡ, ಇದು ಕೇಳ್ಬೇಡ, ಇದು ಹೋಗ್ಬೇಡ, ಇದು ಅಲ್ಲಿ ನೀನು ಕೇಳ್ಬೇಡ, ये मत खाओ, ये मत देखो, ये मत सुनो, ये मत जाओ, ये मत पकड़ो, उसके लिए लिख के रखा. ನೀನು ಅದನ್ನು ಮುಟ್ಟಬೇಡ, ನೀನು ಅಲ್ಲಿ ಹೋಗ್ಬೇಡ, ನೀನು ಅಲ್ಲಿ ಮಾತಾಡಲೇಬಾರ್ದು. ಕೆಲವು ಮಾತಾಡಬಾರ್ದು. ದೇವ್ರ ಮಕ್ಕಳು ಎಲ್ಲ ಮಾತಾಡಬಾರ್ದು. ನಾವು ಓದಿ ಸ್ಥಿರಚಿತ್ತವನ್ನು ಆಧರಣೆಯನ್ನು. ಒಂದು ನಿಮಿಷ, ಏನು ಹಳೆ ಒಡಂಬಡಿಕೆ ಓದ್ಬೇಕು ಓದಬಾರ್ದು ಅಂತ ಇದ್ರ ಅರ್ಥ? पुराने नियम पढ़ना नहीं पढ़ना, मैं 4 साल नहीं पढ़ा. शुरू में प्रभु को विश्वास किया ना, पुराना नियम 4 साल नहीं पढ़ा. हमको नहीं, एक पास्टर बोला ये हमको नहीं दिया, वो हम नहीं पढ़ना नहीं चाहिए, हमको नया नियम बस बोल दिया. वो पास्टर झूठ बोल दिया. मेरा ನನಗೆ ಒಂದು ಪಾಸ್ಟರ್ ಹೇಳಿದ್ರು, ನಾವು ಹಳೆ ಒಡಂಬಡಿಕೆ ಓದಂಗಿಲ್ಲ, ಅದು ನಮ್ಗೆ ಬೇಡ, ಅದು ನಡೀತೈತೆ, ಹೊಸ ಒಡಂಬಡಿಕೆ ಮಾತ್ರ ಓದ್ಕೊಂಡ್ರೆ ಸಾಕಂದ್ರು. ನಾನು 4 ವರ್ಷ ಹಳೆ ಒಡಂಬಡಿಕೆ ಓದಿಲ್ಲ. ಇಲ್ಲಿ ವಾಕ್ಯ ಏನ್ ಹೇಳ್ತಾರೆ? ಓದ್ಬೇಕು, ಪಡ್ನಾ ಪಡೆ ಓದ್ಬೇಕು. ಹಳೆ ಒಡಂಬಡಿಕೆ ಕೀರ್ತನೆಗಳು ಓದ್ತಾರೆ, ಜ್ಞಾನೋಕ್ತಿಗಳು ಓದ್ತಾರೆ, ಅಷ್ಟೇ ತಾನೇ? ಅಷ್ಟೇ ಕೀರ್ತನೆಗಳೇ ಎಲ್ಲ ಓದ್ಬೇಕು. ಯೋಗ ಗ್ರಂಥನೂ ಓದ್ಬೇಕು, ಎಲ್ಲ ಅಧ್ಯಾಯಗಳು, ವಚನಗಳು, ಗ್ರಂಥಗಳು, ಮಾತುಗಳು ಪ್ರತಿ ಒಂದು ಓದ್ಬೇಕು. ಒಂದೊಂದು ಓದ್ಬೇಕು. ಪ್ರತಿ ಒಂದು ಓದ್ಕೊಂಡು ಏನ್ ಮಾಡ್ಬೇಕಂತೆ? ಓದಿ ಅಲ್ಲಿಂದ ಓದಮ್ಮ. ನಾವು ಓದಿ ಸ್ಥಿರಚಿತ್ತ, ಒಂದು ದೃಢವಾದ ನಿಶ್ಚಯ, ಒಂದು ದೇವರಲ್ಲಿ ಬಲವಾಗಿ ನಿಲ್ಲಬೇಕಂತೆ. बहुत दूर से रहना पड़ेगा, कड़ाना प्रभु का पास, आदमी का पास, इंसान में. ಈ ಲೋಕದಲ್ಲಿ ದೇವರ ಮುಂದೆ, ಮನುಷ್ಯರ ಮುಂದೆ ಹಳೆ ಒಡಂಬಡಿಕೆಯನ್ನು ಓದಿ, ಹಳೆ ಒಡಂಬಡಿಕೆ ಗ್ರಂಥವನ್ನು ಓದಿ, ಪೂರ್ತಿ ಬೈಬಲನ್ನು ಓದಿ ದೃಢವಾಗಿ ನಿಲ್ಲಬೇಕಂತೆ ದೇವರಿಗಾಗಿ. ಅಲ್ಲಾಡೋದಲ್ಲ, ಏನೋ ಬೇಕಾಬಿಟ್ಟಿ ಆತ್ಮಿಕ ಜೀವನ ತರ ಇರೋದಲ್ಲ. ಏನೋ ಬ್ಯಾಪ್ಟಿಸಮ್ ತಗೊಂಡ್ಬಿಟ್ಟಿದ್ದೀನಿ ಅಂತ ಚರ್ಚಿಗೆ ಬಂದ್ರೆ ಆಯ್ತು, ಹೋದ್ರೆ ಆಯ್ತು, ಕರೆಕ್ಟಾಗಿ ಚರ್ಚ್ಗೆ ಹೋದ್ರೆ ಸಾಕು, ಭಾನುವಾರ ಹೋದ್ರೆ ಸಾಕು, ನಡೆದಿಲ್ಲ ಪರವಾಗಿಲ್ಲ, ವಾಕ್ಯ ಪ್ರಕಾರ ನಡೆದಿಲ್ಲ, ನಾವು ಹಂಗಲ್ಲ ಅಂತೆ, ಆ ತರ ಅಲ್ಲಂತೆ. ಓದಿ ಸ್ಥಿರಚಿತ್ತ, ಏನು ಡೌಟ್ ಇರಬಾರ್ದು ನಿನಗೆ, ಏನು ಅಪನಂಬಿಕೆ ಇರಬಾರ್ದು, ಏನು ಅವಿಶ್ವಾಸ ಇರಬಾರ್ದು, ಏನು ನಿನಗೆ ಹಳೆ ಒಡಂಬಡಿಕೆ ಮೇಲೆ ಯಾವುದೇ ಮೋಶೆ ಬರೆದಿರೋ ಧರ್ಮಶಾಸ್ತ್ರದ ಮೇಲೆ, ಆದಿಕಾಂಡ, ಧರ್ಮೋಪದೇಶ ಕಾಂಡ, ವಿಮೋಚನಾ ಕಾಂಡ, ಅರಣ್ಯ ಕಾಂಡ, ಆಮೇಲೆ ಯಾಜಕ ಕಾಂಡ, ಆಮೇಲೆ ರೂತ್ ಗ್ರಂಥ, ಸಾಮುವೇಲ್ ಗ್ರಂಥ, 1 ಅರಸುಗಳು, 2 ಅರಸುಗಳು, 1 ಪೂರ್ವಕಾಲ ವೃತ್ತಾಂತ, 2 ಪೂರ್ವಕಾಲ ವೃತ್ತಾಂತ, ಕೀರ್ತನೆಗಳು ಗ್ರಂಥ, ಜ್ಞಾನೋಕ್ತಿಗಳು, ಪ್ರಸಂಗಿ, ಏಷಾಯ, ಯೆರೆಮೀಯ, ಯೆಜೆಸ್ಕೇಲ, ನೆಹೆಮೀಯ, ಎಜ್ರಾ, ಯೋಬ, ಅಲ್ಲಿ ಈ ತರ ಯಾವುದು ಮೇಲೆ ನಿಮಗೆ ಡೌಟ್ ಇರಬಾರ್ದು. ಬೈಬಲ್ ಅಲ್ಲಿ ಬರೆದಿರೋದು ಸತ್ಯ, ಬೈಬಲ್ ಅಲ್ಲಿ ಬರೆದಿರೋದು ನಿಜ. ಈ ವಾಕ್ಯ ಹೇಳಿದಂಗೆ ನಾನು ಕೇಳ್ತೀನಿ, ವಾಕ್ಯ ಹೇಳಿದಂಗೆ ನಾನು ನಿಂತ್ಕೊಂತೀನಿ, ಈ ವಾಕ್ಯ ಹೇಳಿದಂಗೆ ನಾನು ಬಲ ಹೊಂದ್ತೀನಿ. ಸ್ಥಿರವಾಗಿ ನಿಲ್ಲಿ, ದೃಢವಾಗಿ ನಿಲ್ಲಿ, ದೇವರಿಗಾಗಿ ನಿಲ್ಲಿ, ದೇವರಿಗಾಗಿ
ನಿಲ್ಲಿ, ಬಲವಾಗಿರ್ಬೇಕು ದೇವರಲ್ಲಿ. ಸುಮ್ಮನೆ ಅಪನಂಬಿಕೆ, ಅವಿಶ್ವಾಸ, ಸ್ವಲ್ಪ ಪ್ರೇಯರ್, ಸ್ವಲ್ಪ ಲೈಫ್, ಸ್ವಲ್ಪ ಕ್ರಿಶ್ಚಿಯನ್, ಸ್ವಲ್ಪ ಲೋಕ, ಈಗ ಆಗಲ್ಲ. ಸ್ಥಿರವಾಗಿ ದೇವರಿಗಾಗಿ ಸಾಕ್ಷಿಯಾಗಿ, ಉಪ್ಪಾಗಿ, ಬೆಳಗಾಗಿ ನಾವು ನಿಲ್ಬೇಕಂತೆ. ಹಲ್ಲೆಲೂಯಾ. ಆಮೇಲೆ ಆದರಣೆಯನ್ನು ಹೊಂದಬೇಕಂತೆ. ಆ ಮಾತುಗಳನ್ನು ಓದ್ಕೊಂಡು, ಆ ವಾಕ್ಯಗಳನ್ನು ಕೇಳಿಕೊಂಡು, ಬೇಜಾರಾದಾಗ, ಸುಸ್ತಾದಾಗ, ಬಲಹೀನತೆ ಆದಾಗ, ರೋಗದಲ್ಲಿರುವಾಗ, ಬೇಸರವಾಗಿರುವಾಗ, ಸಮಸ್ಯೆಯಲ್ಲಿರುವಾಗ, ಶೋಧನೆಯಲ್ಲಿರುವಾಗ, ಇಕ್ಕಟ್ಟಿನಲ್ಲಿರುವಾಗ, ಉಪದ್ರವದಲ್ಲಿರುವಾಗ, ಸಮಸ್ಯೆಗಳಲ್ಲಿರುವಾಗ, ವ್ಯಾಧನೆಯಲ್ಲಿರುವಾಗ, ವೇದನೆಯಲ್ಲಿರುವಾಗ ಈ ಮಾತುಗಳನ್ನ, ಹಳೆ ಒಡಂಬಡಿಕೆಯನ್ನ ಓದಿ ನೀನು ಧೈರ್ಯನ ತಗೋಬೇಕಂತೆ, ಆದರಣೆಯನ್ನು ತಗೋಬೇಕಂತೆ, ಬಲವನ್ನು ಹೊಂದ್ಕೋಬೇಕಂತೆ, ಶಕ್ತಿಯನ್ನು ಹೊಂದ್ಕೋಬೇಕಂತೆ, ಕೃಪೆಯನ್ನು ಹೊಂದಬೇಕಂತೆ, ರಕ್ಷಣೆಯನ್ನು ಹೊಂದ್ಕೋಬೇಕಂತೆ. ಆಮೆನ್. ಹಲ್ಲೆಲೂಯಾ. ಹಳೆ ಒಡಂಬಡಿಕೆ ವಾಕ್ಯಗಳಲ್ಲಿ ಕೂಡ ತುಂಬಾ ಶಕ್ತಿ ಇದೆ, ತುಂಬಾ ಬಲ ಇದೆ, ತುಂಬಾ ಧೈರ್ಯ ಇದೆ, ನಿರೀಕ್ಷೆ ಇದೆ, ಪ್ರೀತಿ ಇದೆ, ನಂಬಿಕೆ ಇದೆ, ಎಚ್ಚರಿಕೆ ಇದೆ. ಹಳೆ ಒಡಂಬಡಿಕೆಯಲ್ಲಿ ಎಷ್ಟೋ ವಾಕ್ಯಗಳು ಬಲಪಡಿಸುತ್ತೆ ನಿಮ್ಮನ್ನ, ಲೆಕ್ಕವಿಲ್ಲದಷ್ಟು ವಾಕ್ಯಗಳು. ಆಮೇಲೆ ಡಾಕ್ಟರ್ ಫಾರ್ ಎಕ್ಸಾಂಪಲ್ ಸತ್ತೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ಈ ರೋಗ 4ನೇ ಸ್ಟೇಜ್ 5ನೇ ಸ್ಟೇಜ್ ಹೋಗಿದೆ, ಆಪರೇಷನ್ ಮಾಡಿದ್ರೆ ಉಳಿಯಲ್ಲ. ದೇವರ ವಾಕ್ಯ ಏನ್ ಹೇಳ್ತದೆ? ಕೀರ್ತನೆಗಳು 91:3 ಮರಣಕರ ವ್ಯಾಧಿಯಿಂದ ಬರೆದಿದೆ ನೋಡ್ಕೊಳ್ಳಿ. ಮರಣಕರ ತಪ್ಪಿಸಿ. ಆ ವಾಕ್ಯ ಓದಿದ ತಕ್ಷಣ ಏನಾಗ್ತದೆ ಗೊತ್ತಾ ನಮ್ಗೆ? ವಾಕ್ಯ ಹೇಳ್ತಿದ್ದಲ್ಲ, वाक्य ಈ ರೀತಿ ಬರ್ತಿದ್ದಲ್ಲ, डॉक्टर बोलते आपका व्याधि 4th स्टेज चला गया, मर जाएगा बोलते. वचन बोलते भजन संगीत 91:3 मरण सा व्याधि से मैं छुटकारा दूंगा. ಆ ವಾಕ್ಯ ಕೇಳಿದ ತಕ್ಷಣ ಧೈರ್ಯ ಬರ್ತದೆ. ಮಾಟ ಮಂತ್ರ ಭಯನ ಗುಡಾರದ ಸಮೀಪಕ್ಕೂ ಬಾರದು, ಯಾವ ಕೇಳು ನಿನಗೆ ಸಂಭವಿಸದು. ಒಲಿ ಕೀರ್ತನೆಗಳು 91 ಮಾತ್ರ ಹೇಳ್ತಾ ಇದ್ದೀವಿ. ಇನ್ನು ಎಷ್ಟೈತೆ, ಎಷ್ಟು ವಾಕ್ಯಗಳಿದೆ ಹಳೆ ಒಡಂಬಡಿಕೆಯಲ್ಲಿ. ಆಮೇನ್. ಹಲ್ಲೆಲೂಯಾ. ಜ್ಞಾನೋಕ್ತಿಗಳಲ್ಲಿ ಒಂದು ವಾಕ್ಯ, ಏನು ವಾಕ್ಯ ಅಂದ್ರೆ, ಆಮೇನ್, ಬಲಹೀನ ಸಮಯದಲ್ಲಿ ನೀನು ಕುಗ್ಗೋಗ್ಬೇಡ, ಇನ್ನೂ ವೀಕ್ ಆಗ್ಬಿಡ್ತೀಯ. ಆಮೇನ್. ಬಲಹೀನ ಸಮಯದಲ್ಲಿ ನೀನು ಕುಗ್ಗೋದ್ರೆ ನಿನ್ನ ಬಲ ಕುಗ್ಬಿಡ್ತದೆ. ಬಲಹೀನ ಸಮಯದಲ್ಲಿ ಪ್ರಾಬ್ಲಮ್ಸ್ ಇರುವಾಗ, ಟ್ರಬಲ್ಸ್ ಇರುವಾಗ, ಹೋರಾಟಗಳು ನೀನು ಧೈರ್ಯವಾಗಿರ್ಬೇಕಂತ. ಆಮೇನ್. ನೋಡಿ, ಆ ವಾಕ್ಯ ಓದಿದ ತಕ್ಷಣ ಹೌದು, ನಾನು ಧೈರ್ಯವಾಗಿರ್ಬೇಕು, ನಾನು ಧೈರ್ಯವಾಗಿ ಎದುರಿಸ್ಬೇಕು, ನಾನು ಧೈರ್ಯವಾಗಿ ಫೇಸ್ ಮಾಡಬೇಕು. ಆ ವಾಕ್ಯ ನಿಮಗೆ ಆಧರಣೆಯನ್ನು ಕೊಡ್ತದೆ. ಹಳೆ ಒಡಂಬಡಿಕೆ ತುಂಬಾ ಶಕ್ತಿ ಇದೆ. ಹಳೆ ಒಡಂಬಡಿಕೆಯಲ್ಲಿ ನಿತ್ಯ ಜೀವ ಇದೆ. ಹಳೆ ಒಡಂಬಡಿಕೆಯಲ್ಲಿ ಹಳೆ ಒಡಂಬಡಿಕೆ ಕಾಲ ಭಕ್ತರು ಕೂಡ ಹೋಗ್ತಾರಲ್ಲ ಪರಲೋಕಕ್ಕೆ, ಅವ್ರು ಫಾಲೋ ಮಾಡಿದ ಹಳೆ ಒಡಂಬಡಿಕೆ ಅಲ್ವಾ? पुराना नियम फॉलो किया ना, वो स्वर्ग को आएगा ना, आएगा. बढ़ता अब्राहम, इसहाक, याकूब, मोशे, यहोशुआ, दानियल, दाऊद, समसोन, यफ्ता, ಗಿದಿಯೋನ್. ಕೇಳಪ್ಪ, ಹಳೆ ವಾಕ್ಯಗಳನ್ನು ಓದಿಕೊಂಡು ನೀವು ಆಧರಣೆಯನ್ನು ಹೊಂದಿಕೊಳ್ಳಿ. ಹಳೆ ಒಡಂಬಡಿಕೆಯನ್ನು ಓದಿಕೊಂಡು ನೀವು ಧೈರ್ಯನ ಕಂಡುಕೊಳ್ಳಿ. ಹಳೆ ಒಡಂಬಡಿಕೆಯನ್ನು ಓದಿಕೊಂಡು ಆ ತಪ್ಪುಗಳನ್ನ, ಆ ಪಾಪಗಳನ್ನ ಮಾಡಿದಿರಿ. ನಿಮ್ಗೆ ಗೊತ್ತಾ, ಧರ್ಮಶಾಸ್ತ್ರ ಅನ್ನೋದು ಇಲ್ಲ ಅಂದ್ರೆ ನಮಗೆ ಪಾಪ ಅನ್ನೋದು ಏನೇನೂ ಗೊತ್ತಿಲ್ಲ ಅಂತೆ. ಪಾಪ ಅನ್ನೋದು ಗೊತ್ತಾಗ್ಬೇಕಂದ್ರೆ ಧರ್ಮಶಾಸ್ತ್ರದಿಂದ ಮಾತ್ರ. ಆಮೆನ್. ಹಲ್ಲೆಲೂಯಾ. ಆದ್ರೆ ಧರ್ಮಶಾಸ್ತ್ರಕ್ಕೆ ಪಾಪಗಳಿಂದ ಬಿಡಿಸೋ ಶಕ್ತಿ ಇಲ್ಲ, ಪಾಪಗಳನ್ನು ತೋರಿಸ್ಕೊಡೋ ಶಕ್ತಿ ಇದೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್, ಪ್ರೈಸ್ ಜೀಸಸ್. ಆಮೆನ್. ಕಂಟಿನ್ಯೂ ಮಾಡಮ್ಮ. ರಕ್ಷಣೆಯ ನಿರೀಕ್ಷೆ ಉಳ್ಳವರಾಗುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು. ಯಾವ ಗ್ರಂಥಗಳು? ಹಳೆ ಒಡಂಬಡಿಕೆ, ಮಲಕಿಯ, ಆದಿಕಾಂಡ, ವಿಮೋಚನಾ ಕಾಂಡ, ಯಾಜಕ ಕಾಂಡ, ನ್ಯಾಯಸ್ಥಾಪಕರು, 1 ಅರಸುಗಳು, 2 ಅರಸುಗಳು, ರೂತ್ ಗ್ರಂಥ, 1 ಸಾಮುವೇಲ,
2 ಸಾಮುವೇಲ್, ನೆಹೆಮಿಯ ಗ್ರಂಥ, ಏಜ್ರ ಗ್ರಂಥ, ಎಸ್ತೇರ್ ಗ್ರಂಥ ಉಪವಾಸ ಮಾಡಕ್ಕೆ ಎಷ್ಟು ಸಹಾಯ ಮಾಡ್ತದೆ ಗೊತ್ತಾ? ಆಮೆನ್. ನಾವು ಕಷ್ಟದಲ್ಲಿ ಸಿಕ್ಕಿದಾಗ ದೇವರನ್ನ ಆದ್ಕೊಳ್ಬೇಕನ್ನೋದು ಎಸ್ತೇರ್ ಹೇಳ್ಕೊಡ್ತಾ ಇದ್ವಿ. ಆಮೆನ್. ಹಲ್ಲೆಲೂಯಾ. ಎಸ್ತೇರಲ್ಲಿ ತುಂಬಾ ಪಾಠಗಳಿದೆ ನಾವು ಕಲಿಯೋದು. ಆ ಗ್ರಂಥಗಳಲ್ಲಿ ಏನಾಗಿದಂತೆ ಬರೆದಿದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಯೋಹಾನ 20:31, ಜಾನ್ 20:31, ಯೋಹಾನ 20:31. ಈ ಗ್ರಂಥದಲ್ಲಿ ಬರೆದಿರುವುದಿಲ್ಲ, ಆದರೆ ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೂ ನಂಬಿ ಆತನ ಹೆಸರಿನ ಮೂಲಕ ಜೀವವನ್ನು ಪಡೆದುಕೊಳ್ಳುವಂತೆ ಇಷ್ಟೆಲ್ಲ ಬರೆದಿದೆ. ಯಾವುದು? ಹಳೆ ಒಡಂಬಡಿಕೆ. ಈ ಮಾತೇಳೋ ಹೊಸ ಒಡಂಬಡಿಕೆನೇ ಇಲ್ಲ. ಈ ಮಾತೇಳಿದ್ದು ಯೇಸು ಸ್ವಾಮಿ, ಈ ಬರ್ದಿದ್ದು ಯೋಹಾನ. ಇನ್ನೂ ಹಳೆ ಒಡಂಬಡಿಕೆ ಇತ್ತು ಅವ್ರ ಹತ್ರ, ಹೊಸ ಒಡಂಬಡಿಕೆ ಇರಲಿಲ್ಲ. पुराना नियम नहीं, ये लिखने का समय में, ये पढ़ने का समय में, ये बताने का समय में पुराना नियम था, नया नियम नहीं. क्यों लिखा? नित्य जीव, अनंत जीव, परमानेंट जीव लेने के लिए, रक्षण पाने के लिए, उद्धार पाने के लिए ಇದನ್ನೆಲ್ಲ ಬರೆದಿಟ್ಟಿದೆ. ಓದ್ಕೊಳ್ಳಿ, ರಕ್ಷಣೆ ಬಗ್ಗೆ ಓದ್ಕೊಳ್ಳಿ. ಆಮೇಲೆ ಈಗಪ್ಪ ಒಂದೇ ಮಾತು, ಕೀರ್ತನೆಗಳ 51ನೇ ಅಧ್ಯಾಯದಲ್ಲಿ ದಾವೀದನು ಪ್ರೇ ಮಾಡ್ತಾನೆ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದೋಷವನ್ನೆಲ್ಲ ಅಳಿಸಿ. ಕೇವಲ ನಿನಗೆ ಮಾತ್ರ ಪಾಪ ಮಾಡಿದ್ದೀನಿ, ನಿನಗೆ ವಿರುದ್ಧವಾಗಿ ಪಾಪವನ್ನ ಮಾಡಿದ್ದೀನಿ. ಆಮೇಲೆ ನೋಡು, ನಾವು ಪಾಪ ಅರಿಕೆ ಮಾಡೋದಕ್ಕೆ ಅದು ಸಹಾಯ ಮಾಡ್ತದ ಪ್ರೇಯರ್. ಅದರಲ್ಲೇ ಕೀರ್ತನೆಗಳ 51ರಲ್ಲಿ ಇನ್ನೊಂದು ವಾಕ್ಯ ಬರೆದಿದೆ, ಪರಿಶುದ್ಧಾತ್ಮನನ್ನ ನನ್ನಿಂದ. ಹಾಗಾದ್ರೆ ನಾವು ಪಾಪ ಮಾಡಿದಾಗ, ಬೇಕಂತ ಪಾಪ ಮಾಡಿದಾಗ, ವಾಕ್ಯಕ್ಕೆ ವಿರುದ್ಧ ನಡೆದಾಗ ಪರಿಶುದ್ಧಾತ್ಮ ಏನಾಗ್ತಾನೆ? ನಮ್ಮನ್ನ ಬಿಟ್ಟು ಹೋಗ್ತಾನೆ, ನಮ್ಮನ್ನ ಬಿಟ್ಟು ಹೋಗ್ಬಿಡ್ತಾನೆ. ಹಲ್ಲೆಲೂಯಾ. ಆಗ ನಾವು ಆ ವಾಕ್ಯ ಓದುವಾಗ ಏನ್ ಮಾಡ್ಕೋಬೇಕು? ಓ, ನಾನು ಪಾಪ ಮಾಡಿದ್ರೆ ನನ್ನನ್ನು ಪರಿಶುದ್ಧಾತ್ಮ ಬಿಟ್ಟು ಹೋಗ್ಬಿಡ್ತಾನೆ. ನಾನು ತಪ್ಪು ಮಾಡಿದ್ರೆ ನನ್ನನ್ನು ಪರಿಶುದ್ಧಾತ್ಮ ಬಿಟ್ಟು ಹೋಗ್ಬಿಡ್ತಾನೆ. ನೀವೇನ್ ಮಾಡ್ಬೇಕಂದ್ರೆ ಓದಿ ಆಕರಣೆಯನ್ನು ಹೊಂದಬೇಕು. ಓದಿ ನಿನ್ನ ಜೀವನಕ್ಕೆ ಅದನ್ನ ನಿದರ್ಶನವನ್ನಾಗಿ ಮಾಡ್ಕೋಬೇಕು. ಓದಿ ನೀನು ಅವನ್ನ बुद्धिवाद मातुगलागी ಮಾಡ್ಕೋಬೇಕು. ಆ ಪढ़के आपका जीवित में वो बुद्धिवाद बातें सुनना पड़ेगा. और पुराना नियम पढ़ के आप आदर, एक दीन, एक समाधान, एक शांति, एक संतोष आप लेना पड़ेगा. पुराना नियम पढ़ना, पुराना नियम बहुत स्ट्रांग है. पुराना नियम में प्रभु बात किया, पुराना नियम में पवित्र आत्मा बात किया, हमें पवित्र आत्मा की तरफ से बात किया. ಹೊಸ ಒಡಂಬಡಿಕೆಯನ್ನ ಹೆಂಗೆ ಪರಿಶುದ್ಧಾತ್ಮ ಮಾತಾಡಿದ್ನೋ, ಹಳೆ ಒಡಂಬಡಿಕೆಯನ್ನು ಕೂಡ ಪರಿಶುದ್ಧರ ಮೂಲಕ ಮಾತಾಡಿದ್ದಾರೆ. ದೇವರ ಆತ್ಮ ಬರೆಸಿರೋದು, ಅದರಲ್ಲಿ ಕೂಡ ನಿತ್ಯ ಜೀವ ಇದೆ, ಅದರಲ್ಲಿ ಕೂಡ ಜೀವ ಇದೆ. ಪುರಾಣ ನಿಯಮ में जीव है, पुराना नियम में अनंत जीवन है. हालेलुया. ಇವತ್ತು ಹಾಡುಗಳು ಬರೀತಾರೆ, ಜಾಸ್ತಿ ಕೀರ್ತನೆಗಳಲ್ಲಿ ತಗೊಂಡು ಹಾಡುಗಳು ಬರೀತಾರೆ. ಅದು ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ. ಹಳೆ ಒಡಂಬಡಿಕೆ ಆ ಹಾಡುಗಳು ಕೇಳುವಾಗ ನಮಗೇನಾಗಿರ್ತದೆ? ಬಲವಾಗಿರ್ತದೆ, ಶಕ್ತಿಯುತವಾಗಿರ್ತದೆ, ಆಧಾರವಾಗಿರ್ತದೆ, ದೃಢವಾಗಿರ್ತದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳ್ತದೆ, ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ವಾಕ್ಯ ಕ್ಲೀನ್ ಆಗಿ ಹೇಳ್ತದೆ. ಇದೆಲ್ಲ ಏನ್ ಬರೆದುಕೊಟ್ಟಿರೋದ್ರಿಂದ ನಿಮ್ಮ ಕೈಗೆ ಆದಿಕಾಂಡ, ವಿಮೋಚನ ಕಾಂಡ, ಯಾಜಕ ಕಾಂಡ, ಧರ್ಮೋಪದೇಶ ಕಾಂಡ, ಅರಣ್ಯ ಕಾಂಡ,
ಎಲ್ಲ ಗ್ರಂಥಗಳು ಏನು ನಿಮಗೆ ಬರ್ಕೊಟ್ಟಿರೋದಂದ್ರೆ ಥ್ಯಾಂಕ್ ಯು ಜೀಸಸ್, ಪ್ರಸಂಗಿ ಗ್ರಂಥ, ಜ್ಞಾನೋಕ್ತಿಗಳು, ಯೆರೆಮೀಯ ಗ್ರಂಥ, ಯೆಹೆಜ್ಕೇಲ ಗ್ರಂಥ, ಪ್ರಲಾಪಗಳು, ಹೋಶಿಯ ಗ್ರಂಥ, ಜಕಾರ್ಯ ಗ್ರಂಥ, ಮಲಕಿಯ ಗ್ರಂಥ ಯಾಕೆ ಬರ್ಕೊಟ್ಟಿರೋದಂದ್ರೆ ಅವುಗಳಲ್ಲಿ ನಿತ್ಯ ಜೀವ ಇದೆ. उसमें अनंत जीव है, अनंत जीवन है. आप पढ़ के सुन के आप पकड़ो, ಹಿಡ್ಕೊಳ್ಳಿ, ಅವುಗಳನ್ನು ಓದಿ ಕೇಳಿ ನೀವು ಕಲ್ತ್ಕೊಳ್ಳಿ, ನೀವು ಪಡ್ಕೊಳ್ಳಿ. ಹಳೆಯ ಒಡಂಬಡಿಕೆಯಲ್ಲಿ ಕೂಡ ನಿತ್ಯ ಜೀವ ಇದೆ. ಯಾಕಂದ್ರೆ ಹಳೆಯ ಒಡಂಬಡಿಕೆಯಲ್ಲಿ ಕೂಡ ಯೇಸು ಕ್ರಿಸ್ತನಿದ್ದಾರೆ, ಹಳೆಯ ಒಡಂಬಡಿಕೆಯಲ್ಲಿ ಕೂಡ ಯೇಸು ಸ್ವಾಮಿ ಮಾತಾಡಿದ್ದಾರೆ, ಹಳೆ ಒಡಂಬಡಿಕೆಯನ್ನು ಕೂಡ ಪರಿಶುದ್ಧಾತ್ಮೆ ಬರೆಸಿರೋದು. ಹಳೆ ಒಡಂಬಡಿಕೆ ಮಾತುಗಳಲ್ಲಿ ಕೂಡ ನಿಮಗೆ ಜೀವಕ್ಕೆ ಪರಲೋಕಕ್ಕೆ ಬೇಕಾಗಿರುವ ಮಾತುಗಳು ಅಲ್ಲಿದೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆಮೆನ್. ಓದಿ ಯೆರೆಮೀಯ 15:16, ಯೆರೆಮೀಯ 15:16, ಯೆರೆಮೀಯ ಚಾಪ್ಟರ್ 15:16. ದೊರೆತ ನಿನ್ನ ಮಾತುಗಳು ಆಹಾರ ಮಾಡಿಕೊಂಡೆನು, ನಿನ್ನ ನುಡಿಗಳು ನನಗೆ ಹರ್ಷವು ಹೃದಯಾನಂದವು. ಮತ್ತೆ ಒಂದು ನಿಮಿಷ, ಫಸ್ಟ್ ಓದೋಣ. ದೇವರ ಮಾತುಗಳಲ್ಲಿ ಏನಿದೆ? ಹಳೆಯ ಒಡಂಬಡಿಕೆ ಮಾತುಗಳಲ್ಲಿ पुराना नियम का बाद में क्या है? खाना. क्या है? खाना, ಆಹಾರ. ನಿನ್ನ ಆತ್ಮಕ್ಕೆ ಬಲ, ನಿನ್ನ ಆತ್ಮಕ್ಕೆ ಆಹಾರ, ಆತ್ಮಿಕ ಮನ್ನ, ಆತ್ಮಿಕ ಕಾನ. ಹಲ್ಲೆಲೂಯಾ. ಹಳೆಯ ಒಡಂಬಡಿಕೆ ಮಾತುಗಳು ಏನಾಗಿದಂತೆ? ಆಹಾರವಾಗಿದೆ. ಯೆರೆಮೀಯ ಹೇಳ್ತಾ ಇದ್ದಾನೆ ದೇವರಿಗೆ, ದೇವರೇ ನಿನ್ನ ಮಾತುಗಳು ನನಗೆ ಈ ಭೂಲೋಕದಲ್ಲಿ ಆಹಾರವಾಗಿದೆ ಸ್ವಾಮಿ. ಎರಡನೇದು ಇನ್ನೇನಾಗಿದಂತೆ? ಹರ್ಷ. ದೇವರೇ ನಿನ್ನ ಮಾತುಗಳು ನನಗೆ ಸಂತೋಷ ಕೊಡ್ತೈತೆ. ಪುರಾಣ ನಿಯಮ ಬಾದ್ ಸಂತೋಷಿತ ಕರ್ತೆ हमको. ಆಮೇಲೆ ನಮ್ಮ ಹೃದಯಕ್ಕೆ ಸಂತೋಷವಾಗುತ್ತೆ, ನಮ್ಮ ಹೃದಯದಲ್ಲಿ ಆನಂದವಾಗುತ್ತೆ. ಎಚ್ಚರಿಕೆ ಮಾತುಗಳು, ಹಳೆಯ ಒಡಂಬಡಿಕೆ ಮಾತುಗಳು ನಮ್ಮ ಹೃದಯಕ್ಕೆ ಆನಂದ, ಆನಂದ, ಸಂತೋಷ, ಸಮಾಧಾನ, ಆಹಾರ. ಯೇಸು ಕ್ರಿಸ್ತ ಹೇಳ್ತಾನಲ್ಲ, ಸೈತಾನನೇ ಹೇಳ್ತಾನಲ್ಲ, ಈ ರೊಟ್ಟಿಯನ್ನ, ಈ ಕಲ್ಲನ್ನ ರೊಟ್ಟಿಯನ್ನಾಗಿ ಮಾಡಿ ತಿನ್ನು. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾನೆ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಮನುಷ್ಯನು ಬದುಕುವನಾಗಿದ್ದಾನೆ. ದೇವರ ಬಾಯಿಂದ ಹೊರಡೋ ಪ್ರತಿ ಒಂದು ಮಾತು, ಒಂದೊಂದು ವಾಕ್ಯ ಜೀವ, ರೊಟ್ಟಿಯಾಗಿದೆ, ಆಹಾರವಾಗಿದೆ, ಬಲವಾಗಿದೆ, ಶಕ್ತಿಯಾಗಿದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಚೆನ್ನಾಗಿ ಕೇಳಿ, ಗಮನ ಕೊಟ್ಟು ಕೇಳಿ. ಹಳೆಯ ಒಡಂಬಡಿಕೆಯಲ್ಲಿ ಮಾತುಗಳು ನಿನ್ನ ಆತ್ಮಕ್ಕೆ आहार. पुराना नियम का एक एक बात तुम्हारा आत्मा को खाना, सेकेंड तुम्हारा हृदय को आनंद और संतोष, ನಿನಗೆ ಉಲ್ಲಾಸ ಮತ್ತು ಸಂತೋಷವನ್ನ ಕೊಡ್ತಕ್ಕಂತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಪ್ರೈಸ್ ದಿ ಲಾರ್ಡ್. ಓದಿ ಅಪೊಸ್ತಲರ ಕೃತ್ಯ 2:39, Acts chapter 2:39, प्रेरित 2 अध्याय 30 पर 9, प्रेरित 2 अध्याय 30 पर 9. ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ ಅಂತೂ ನಮ್ಮ ದೇವರಾದ ಎಲ್ಲರಿಗೂ ಮಾಡೋಣವಾಗಿದೆ. ವಾಗ್ದಾನಗಳು, ಹಳೆಯ ಒಡಂಬಡಿಕೆ ವಾಗ್ದಾನಗಳು ಇದು ಹೇಳುವಾಗ ಹೊಸ ಒಡಂಬಡಿಕೆ ಇಲ್ಲ. ಈ ಮಾತನ್ನ ಬರೆಯುವಾಗ ಹೊಸ ಒಡಂಬಡಿಕೆ ಇಲ್ಲ. ये बात बताना समय में पुराना नियम था, नया नियम नहीं.
ಹೊಸ ಒಡಂಬಡಿಕೆ ಇರಲಿಲ್ಲ, ಹೊಸ ಒಡಂಬಡಿಕೆ ಇನ್ನೂ ಬರೆದಿರಲಿಲ್ಲ. ಇದು ಹೇಳಿದ್ದು ಮಾತು ಪೇತ್ರ, ಪತ್ರೋಸ್ ಬತಾಯ, ಅಭಿ ಉಸ್ ಟೈಮೇ ನಯ ನಿಯಮ ನೈಲಿಕ ಬೈಬಲ್. ಹೊಸ ಒಡಂಬಡಿಕೆ ಬರೆದಿರಲಿಲ್ಲ. ಏನಂತೆ? ವಾಗ್ದಾನಗಳು ನಿಮಗೂ ದೂರವಾಗಿರೋ ನಿಮ್ಮ ಸಂತತಿಗೆ, ಅಂತೂ ಎಲ್ಲರಿಗೂ, ಪ್ರತಿ ಮನುಷ್ಯನಿಗೂ, ಪಾಪಿಗೂ, ಪರಿಶುದ್ಧನಿಗೂ, ನೀತಿವಂತನಿಗೂ, ಅನೀತಿವಂತನಿಗೂ, ದೂರವಾಗಿರೋ ಪ್ರತಿಯೊಬ್ಬರಿಗೂ, ದೇವರಿಂದ ದೂರ ಇರೋ ಪಾಪದಲ್ಲಿರೋ ಪ್ರತಿ ಮನುಷ್ಯನು ಕೂಡ, ಪರಿಶುದ್ಧನಾಗಿರೋನು ಕೂಡ ಈ ವಾಗ್ದಾನಗಳು ಕೊಡೋಣವಾಗಿದೆ. ಹಲ್ಲೆಲೂಯಾ. ಹಳೆಯ ಒಡಂಬಡಿಕೆ ವಾಗ್ದಾನಗಳು ಪ್ಲಸ್ ಹೊಸ ಒಡಂಬಡಿಕೆ ವಾಗ್ದಾನಗಳು ನಮಗಿದೆ. ಹಳೆಯ ಒಡಂಬಡಿಕೆ ವಾಗ್ದಾನಗಳು ನಾವು ಓದ್ಬೋದು. ಹಳೆಯ ಒಡಂಬಡಿಕೆ ವಾಗ್ದಾನಗಳು ನಾವು ಒಪ್ಪಿ ಪ್ರೇ ಮಾಡಬೇಕು. ಹಳೆ ಒಡಂಬಡಿಕೆ ಅದು ವಾಗ್ದಾನ ಅನ್ಬೇಡ. ಹಳೆ ಒಡಂಬಡಿಕೆಗಳು ಇಸ್ರಾಯೇಲಿಗೆ ಹೇಳಿದ್ದು ನಮಗಲ್ಲ ಅನ್ಬೇಡ. ನಿನಗೂ ದೂರವಾಗಿರೋರು, ದೇವರಲ್ಲಿ ಇಲ್ದಿರೋರು, ದೇವರಲ್ಲಿರೋ ನಿನಗೂ ಇದು ಸಮೀಪವಾಗಿದೆ, ಕೊಡೋಣವಾಗಿದೆ, ಧಾರಣೆಯಾಗಿದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸೊ ಇನ್ಮೇಲೆ ಹಳೆ ಒಡಂಬಡಿಕೆ ಓದ್ತೀರಾ? आने वाला दिन में पुराना नियम पढ़ेगा, पढ़ना। प्रभु बोल दिया पढ़ो। सेकंड वचन में बोला हमें रोमा 15:4 में बोला पुराना नियम पढ़ो. रोम ಪ್ರಕರಣ 15:4 ಹೇಳಿತು ನೀವು ಓದಬೇಕು. ಹಳೆ ಒಡಂಬಡಿಕೆ ಏನು ಮಾಡಬೇಕಂತೆ? ಓದಿ ಆಧರಣೆಯನ್ನು ಓದ್ಕೊಳ್ಳಿ. ಎಷ್ಟು ಜನ ಓದ್ತೀರಾ ನೋಡೋಣ? ಕಣ್ಮುಚ್ಚಿ, ಕಣ್ಮುಚ್ಚಿ. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧನಾದ ದೇವರೇ, ಪರಲೋಕದಲ್ಲಿ ನಮ್ಮ ತಂದೆ, ಪರಿಶುದ್ಧ ದಿನದಲ್ಲಿ ಸ್ವಾಮಿ, ಪರಿಶುದ್ಧ ಸಂತರಲ್ಲಿ ರಾಜ, ಪರಿಶುದ್ಧ ವೇಳೆಯಲ್ಲಿ ರಾಜ ಯೇಸು ನಾವೆಲ್ಲರೂ ಸ್ವಾಮಿ ಸಂಪೂರ್ಣವಾಗಿ ಬೈಬಲ್ ಅದ್ಭುತವಾದ ಮಾತಾಡಿದೆ, ನಮ್ಮ ಜೀವಕ್ಕೆ ಮಾತಾಡಿದೆ, ನಮ್ಮ ಆತ್ಮಕ್ಕೆ ಮಾತಾಡಿದೆ, ರಹಸ್ಯಗಳನ್ನು ಮಾತಾಡಿದೆ, ಗೋಚರಪಡಿಸು ಅಪ್ಪ, ನಡೆಸು, ಒಬ್ಬೊಬ್ಬರನ್ನ ಬಲಪಡಿಸು. ಹಳೆ ಒಡಂಬಡಿಕೆಯನ್ನು ಓದಿ ಹಳೆ ಒಡಂಬಡಿಕೆಯನ್ನು ನಿತ್ಯ ಜೀವ, ಹಳೆ ಒಡಂಬಡಿಕೆಯನ್ನು ಆರಾಧನೆ, ಹರ್ಷಾನಂದ, ಹೃದಯಾನಂದ ಆಹಾರವಾಗಿ ಮಾಡಿಕೊಡುತ್ತಾ ಕೃಪೆ ತೋರು. ಹಳೆ ಒಡಂಬಡಿಕೆ ವಾಗ್ದಾನಗಳು ನಮಗೂ ಕೂಡ ಕೊಡಲ್ಪಟ್ಟಿದೆ ಅಂತ ಹೇಳಿದ ರಾಜ, ನೀನು ಬಲಪಡಿಸು, ಕಾಪಾಡು. ಒಂದೊಂದು ವಾಕ್ಯ ಕೂಡ ಹಳೆ ಒಡಂಬಡಿಕೆಯಲ್ಲಿ ನಿತ್ಯ ಜೀವ ಇದೆ ರಾಜ, ಅದಕ್ಕೆ ಬರೆಯಲ್ಪಟ್ಟಿದೆ ರಾಜ. ಈ ಗ್ರಂಥಗಳಲ್ಲಿ, ವಾಕ್ಯಗಳಲ್ಲಿ, ವಚನಗಳಲ್ಲಿ ಆಶೀರ್ವದಿಸಿ ಕಾಯಿ, ನಿನ್ನ ಹೆಸರಿನಲ್ಲಿ ಕಾಪಾಡು. ಕರ್ತನಾದ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ನಾಮದಲ್ಲಿ ನಾನು ಪ್ರಾರ್ಥಿಸಿ ಬೇಡಿ ಬಂದಿದ್ದೇನೆ, ನನ್ನ ಪ್ರೀತಿಯ ಪರಲೋಕದಲ್ಲಿರುವ ಒಳ್ಳೆಯ ತಂದೆಯೇ. ಆಮೆನ್, ಆಮೆನ್, ಆಮೆನ್. ನನ್ನ ಮನವೇ ಕರ್ತನನ್ನು ಕೊಂಡಾಡು, ನನ್ನ ಸರಳ